ಹಲೋ, ಈ ವಿಡಿಯೋದಲ್ಲಿ ಫಾರ್ಮುಲಾ 3ನ ನೋಡೋಣ. ಯಾರಾದ್ರೂ ಈ ವಿಡಿಯೋಗೆ ನೀವು ಡೈರೆಕ್ಟ್ ಆಗಿ ಬಂದಿದ್ರೆ ನೀವು ಫಾರ್ಮುಲಾ 1 ಮತ್ತೆ 2ನ ನೋಡ್ಬಿಟ್ಟು ಆಮೇಲೆ ಫಾರ್ಮುಲಾ 3ಗೆ ಬನ್ನಿ. ಫಾರ್ಮುಲಾ 1 ನಲ್ಲಿ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಅನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂತ ನೋಡಿದ್ವಿ. ಫಾರ್ಮುಲಾ 2ಲಿ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್ ಅನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂತ ನೋಡಿದ್ವಿ. ಈಗ ಫಾರ್ಮುಲಾ 3ಲಿ ನಾನು ಯಾವ ರೀತಿ ಕ್ವಶನ್ ಮಾಡೋದು, ಡೂ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ವಶನ್ ಮಾಡೋದು ಅಂತ ನೋಡ. ಕ್ವಶನ್ ಮೇಕಿಂಗ್ ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ತುಂಬಾ ಜನ ಕ್ವಶನ್ ಮೇಕಿಂಗ್ ಅನ್ನ ಕ್ವಶನ್ ಮೇಕಿಂಗ್ ತರ ಮಾಡೋದಿಲ್ಲ. ಈಗ ನಾನು ನಿನ್ನ ಹತ್ರ ಪೆನ್ ಇದೆಯಾ ಅಂತ ಕೇಳಬೇಕು. ತುಂಬಾ ಜನ ಹೆಂಗ್ ಕೇಳ್ತಾರೆ, ಯು ಹ್ಯಾವ್ ಗುಡ್ ಪೆನ್ ಅಂತಾರೆ. ಯು ಹ್ಯಾವ್ ಗುಡ್ ಪೆನ್ ಅಂದಾಗ ಅದು ಕ್ವಶನ್ ಆಗಲ್ಲ, ನಿನ್ನ ಹತ್ರ ಪೆನ್ ಇದೆ ಅಂತ ಹೇಳ್ದಂಗ ಆಗುತ್ತೆ. ಸೊ ಹಂಗಾಗಿ ಯು ಹ್ಯಾವ್ ಗುಡ್ ಪೆನ್ ಅನ್ನೋದು ಅದು ಕ್ವಶನ್ ಆಗಲ್ಲ. ಸೊ ಯಾವ ರೀತಿ ಕೇಳ್ಬೇಕಾಗಾದ್ರೆ, ಸೊ ಫಾರ್ಮುಲಾ 3ಲಿ ನಾವು ಕ್ವಶನ್ ಮೇಕಿಂಗ್ ಬಗ್ಗೆ ಫೋಕಸ್ ಮಾಡೋಣ. ಪ್ರೆಸೆಂಟ್ ಟೈಮಲ್ಲಿ ಇದು ಸಹ ಪ್ರೆಸೆಂಟ್ ಟೈಮಲ್ಲಿ ಈಗ ನಿನ್ನ ಹತ್ರ ಒಂದು ಪೆನ್ ಇದೆಯಾ ಅಂತ ಕೇಳಬೇಕು. ಪ್ರೆಸೆಂಟ್ ಟೈಮಲ್ಲಿ ಹೆಂಗ್ ಕೇಳೋದು? ಸೊ ಫಾರ್ಮುಲಾ ನೋಡೋಣ. ನೋಡಿ, ಐ ಬಂದಾಗ, ಯು ಬಂದಾಗ ಎನಿ ಪ್ಲೂರಲ್ ನಿಮಗೆ ನೆನ್ಪಿರ್ಬೋದು. ಫಸ್ಟ್ ಫಾರ್ಮುಲಾದಲ್ಲಿ ನಾವು ಇದನ್ನೇ ಫೋಕಸ್ ಮಾಡಿತ್ತು. ಐ ಯು ಎನಿ ಪ್ಲೂರಲ್. ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ 2 ಸಿಟೀಸ್ ಆಯ್ತು. ಡೂ ಫಸ್ಟ್ಗೆ ಡೂ ಬರಬೇಕು. ಇಲ್ಲಿ ಹ್ಯಾವ್, ಆಮೇಲೆ ಎನಿಥಿಂಗ್. ಸೊ ಯಾವ್ದು ಬೇಕಾದ್ರೂ ಏನ್ ಬೇಕಾದ್ರೂ ಬರ್ಬೋದು. ಫಾರ್ ಎಕ್ಸಾಂಪಲ್, ಡೂ ಯು ಹ್ಯಾವ್ ಗುಡ್ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಿಮಗೆ ಎಲ್ಲೂ ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಡೂ ಯು ಹ್ಯಾವ್ ಗುಡ್ ಫ್ರೆಂಡ್ಸ್. ಆನ್ಸರ್ ಮಾಡೋರು ಎಸ್ ಐ ಹ್ಯಾವ್ ಗುಡ್ ಫ್ರೆಂಡ್ಸ್, ನೋ ಐ ಡೋಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂತ ಮಾಡ್ತಾರೆ. ಈಗ ಇಲ್ಲಿ ನಾನು ನಿಮಗೆ ರೆಫರೆನ್ಸ್ಗೆ ಫಾರ್ಮುಲಾ ಕೊಟ್ಟಿದ್ದೀನಿ. ನಿಮಗೆ ಈ ಮೆಟೀರಿಯಲ್ಸ್ ಏನಾದರೂ ನಿಮಗೆ ಬೇಕು ಅಂತ ಅಂದ್ರೆ ನೀವು ಜಸ್ಟ್ ನಿಮ್ಮ ನೇಮನ್ನ ಮತ್ತೆ ನಿಮ್ಮ ಸಿಟಿ ಮತ್ತೆ ನೀವೇನ್ ಮಾಡ್ತಿದ್ದೀರಾ, ನಿಮ್ಮ ಆಕ್ಯುಪೇಷನ್. ನೀವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಅಂತ ಹಾಕಿ, ಡಿಗ್ರಿ ಸ್ಟೂಡೆಂಟ್ ಆಗಿದ್ರೆ ಡಿಗ್ರಿ ಸ್ಟೂಡೆಂಟ್, ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ರೆ ಹೈಸ್ಕೂಲ್ ಸ್ಟೂಡೆಂಟ್, ಅಥವಾ ವರ್ಕಿಂಗ್ ಪ್ರೊಫೆಷನಲ್ ಆದ್ರೆ ನಿಮ್ಮ ಪ್ರೊಫೆಷನ್ ಅನ್ನ ಸೊ ಈ ಕೆಳಗಡೆ ಕಾಣ್ತಿರ್ತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡಿ. ಸೊ ನಿಮ್ಮ ಫಸ್ಟ್ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಈ ನಂಬರ್ನ ಸೇವ್ ಮಾಡಿಕೊಂಡು ನೀವು ವಾಟ್ಸಪ್ ಮಾಡಿ. ಸೊ ನಿಮ್ಮ ಸಿಟಿ, ನಿಮ್ಮ ನೇಮು ಮತ್ತೆ ನಿಮ್ಮ ಪ್ರೊಫೆಷನ್ನು. ಸೊ ಪ್ಲೀಸ್ ಸೆಂಡ್ ದ ಮೆಟೀರಿಯಲ್, ಸ್ಪೋಕನ್ ಇಂಗ್ಲಿಷ್ ಮೆಟೀರಿಯಲ್ ಅಂತ ಕಳಿಸಿ. ಆಗ ನಿಮಗೆ ಈ ಮೆಟೀರಿಯಲ್ ಅನ್ನ ನಮ್ಮ ಟೀಮ್ ಅವರು ಕಳಿಸ್ಕೊಡ್ತಾರೆ. ಈಗ ಡು ಯು ಹ್ಯಾವ್ ಗುಡ್ ಫ್ರೆಂಡ್ಸ್, ಯಾಕೆ ಡೂ ಬಂತು ಮೊದಲಿಗೆ? ಇಲ್ಲಿ ಯು ಇದೆ ಸೆಕೆಂಡ್. ಸೊ ನೋಡಿ, ಯು ಅದಕ್ಕೆ ಹಿಂದ್ಗಡೆ ಏನ್ ಬರಬೇಕು? ಡೂ ಬರಬೇಕು. ನೀವು ಯು ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂದ್ರೆ ಅದು ಕ್ವಶನ್ ಆಗಲ್ಲ. ಡು ಯು ಹ್ಯಾವ್ ಗುಡ್ ಫ್ರೆಂಡ್ಸ್? ಸೊ ಆನ್ಸರ್ ಮಾಡ್ಬೇಕಾದ್ರೆ ಎಸ್, ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಎಸ್ ಐ ಹ್ಯಾವ್ ಗುಡ್ ಫ್ರೆಂಡ್ಸ್. ನಿಮಗೆ ಇದು ಗೊತ್ತು, ಆನ್ಸರ್ ಮಾಡ್ಲಿಕ್ಕೆ ಗೊತ್ತು. ಯಾಕೆಂದ್ರೆ ಫಾರ್ಮುಲಾ 1 ಅಲ್ಲಿ ನೋಡಿದ್ರಿ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಇಲ್ಲ, ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ನೋ ಐ ಡೋಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್. ಇದು ಮತ್ತೆ ಹೇಳ್ತಾ ಇದ್ದೀನಿ, ಇದು ಪ್ರೆಸೆಂಟ್ ಟೈಮ್. ಈಗ ನನಗೆ ಒಳ್ಳೆ ಫ್ರೆಂಡ್ಸ್ ಈಗಿದ್ದಾರೆ ಅಥವಾ ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ಸರ್ ನನಗೆ 5ನೇ ಕ್ಲಾಸಲ್ಲಿ ಇದ್ದಾಗ ಒಳ್ಳೆ ಫ್ರೆಂಡ್ಸ್ ಇದ್ರು ಸರ್, ಅದನ್ನ ಹೆಂಗ್ ಹೇಳೋದು ನಾನು ಮುಂದೆ ಫಾರ್ಮುಲಾದಲ್ಲಿ ಹೇಳ್ಕೊಡ್ತೀನಿ. ಈಗ ಎಸ್ ಐ ಹ್ಯಾವ್ ಗುಡ್ ಫ್ರೆಂಡ್ಸ್, ಹೌದು ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ನೋ ಐ ಡೋಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್, ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ಡು ಯು ಹ್ಯಾವ್ ಗುಡ್ ಟೀಚರ್ಸ್? ಎಸ್ ಐ ಹ್ಯಾವ್ ಗುಡ್ ಟೀಚರ್ಸ್, ಹೌದು ಎಸ್ ನನಗೆ ಒಳ್ಳೆ ಟೀಚರ್ಸ್ ಇದ್ದಾರೆ. ನೋ ಐ ಡೋಂಟ್ ಹ್ಯಾವ್ ಗುಡ್ ಟೀಚರ್ಸ್, ನನಗೆ ಒಳ್ಳೆ ಟೀಚರ್ಸ್ ಇಲ್ಲ. ಡೂ ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು. ನೋಡಿ, ಇಲ್ಲಿ ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳು, ಹಂಗಾಗಿ ಏನ್ ಬಂತು? ಡೂ ರಘು ಅಂಡ್ ಪವನ್ ಹ್ಯಾವ್ ಗುಡ್ ನೈಬರ್ಸ್. ರಘು ಮತ್ತೆ ಪವನ್ಗೆ ಒಳ್ಳೆ ನೈಬರ್ಸ್ ಇದಾರಾ? ಸಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳು, ಹಂಗಾಗಿ ಪ್ಲೂರಲ್. ಹಂಗಾಗಿ ಎನಿ ಪ್ಲೂರಲ್ಗೆ ಹಿಂದ್ಗಡೆ ಏನ್ ಬರ್ಬೇಕು? ಡೂ ಬರ್ಬೇಕು. ಡೂ ರಘು ಅಂಡ್ ಪವನ್ ಹ್ಯಾವ್ ಗುಡ್ ನೈಬರ್ಸ್? ಎಸ್ ದೇ. ಇಲ್ಲಿ ನೋಡಿ, ದೇ ಅಂದಾಗ ದೇ ಅಂದ್ರೆ ಅದು ರಘು ಅಂಡ್ ಪವನ್ಗೆ ಸಂಬಂಧಪಡುತ್ತೆ. ಇಲ್ಲಿ ಎಸ್ ರಘು ಅಂಡ್ ಪವನ್ ಹ್ಯಾವ್ ಗುಡ್ ನೈಬರ್ಸ್ ಅಂತಾನು ಹೇಳ್ಬೋದು, ಅಥವಾ ದೇ ಹ್ಯಾವ್. ದೇ ಅಂದ್ರೆ ಯಾರು ಇಲ್ಲಿ? ರಘು ಅಂಡ್ ಪವನ್ ಅಂತ. ರಘು ಅಂಡ್ ಪವನ್ ಅಂತ. ನೋ ದೇ ಡೋಂಟ್ ಹ್ಯಾವ್ ಗುಡ್ ನೈಬರ್ಸ್, ಇಲ್ಲ ಅವರಿಗೆ ಒಳ್ಳೆ ನೈಬರ್ಸ್ ಇಲ್ಲ. ದೇ ಡೋಂಟ್ ಹ್ಯಾವ್ ಗುಡ್ ನೈಬರ್ಸ್. ಡೂ ಇಂಡಿಯಾ ಅಂಡ್ ಯು ಎಸ್ ಎ, ಯಾಕೆ ಇಲ್ಲಿ ಡೂ ಬಂತು? ಇಲ್ಲಿ 2 ದೇಶಗಳಾಯ್ತು, ಇಂಡಿಯಾ ಅಂಡ್ ಯು ಎಸ್ ಎ 2 ದೇಶ, ಹಂಗಾಗಿ ಡೂ. ಡೂ ಇಂಡಿಯಾ ಅಂಡ್ ಯು ಎಸ್ ಎ ಹ್ಯಾವ್ ಗುಡ್ ಲೀಡರ್ಸ್? ಎಸ್
ಇಂಡಿಯಾ ಅಂಡ್ ಯು ಎಸ್ ಎ ಹ್ಯಾವ್ ಗುಡ್ ಲೀಡರ್ಸ್. ಇಂಡಿಯಾ ಮತ್ತೆ ಯು ಎಸ್ ಎಲ್ಲಿ ಒಳ್ಳೆ ಲೀಡರ್ಸ್ ಇದ್ದಾರೆ. ನೋ, ಇಂಡಿಯಾ ಅಂಡ್ ಯು ಎಸ್ ಎ ಡೋಂಟ್ ಹ್ಯಾವ್ ಗುಡ್ ಲೀಡರ್ಸ್. ನಿಮಗೆ ಈ ಆನ್ಸರ್ ಮಾಡ್ಲಿಕ್ಕೆ ಗೊತ್ತಿವಾಗ ಯಾವಾಗ ಹ್ಯಾವ್ ಬರುತ್ತೆ, ಯಾವಾಗ ಡೋಂಟ್ ಹ್ಯಾವ್ ಬರುತ್ತೆ ಅಂತ. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಒಂದಕ್ಕಿಂತ ಜಾಸ್ತಿ. ಸೊ ರಘು ಅಂಡ್ ಪವನ್ ಈ ತರ ಬಂದಾಗ ಹ್ಯಾವ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರುತ್ತೆ. ಈಗ ನಿಮ್ಗೆ ಇಷ್ಟು ಗೊತ್ತಿದೆ. ನೆಕ್ಸ್ಟ್, ಡು ದೇ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್. ದೇ ಎನಿ ಪ್ಲೂರಲ್, ಹಾಗಾಗಿ ಮೊದಲಿಗೆ ಏನ್ ಬಂತು, ಡು ದೇ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್. ಅವರಿಗೆ ಮೈಸೂರಲ್ಲಿ ಫ್ರೆಂಡ್ಸ್ ಇದ್ದಾರ? ಎಸ್, ದೇ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್. ಹೌದು, ಅವರಿಗೆ ಮೈಸೂರಲ್ಲಿ ಫ್ರೆಂಡ್ಸ್ ಇದ್ದಾರೆ. ದೇ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್. ನೋ, ದೇ ಡೋಂಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್. ಅವರಿಗೆ ಮೈಸೂರಲ್ಲಿ ಫ್ರೆಂಡ್ಸ್ ಇಲ್ಲ. ದೇ ಡೋಂಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್. ಡು ದೇ ಹ್ಯಾವ್ ವೆಹಿಕಲ್ಸ್. ಅವ್ರ ಹತ್ರ ವೆಹಿಕಲ್ಸ್ ಇದೆಯಾ? ದೇ. ಸೊ ಹಂಗಾಗಿ ಇಲ್ಲಿ ಡೂ ಬಂತು. ಡು ದೇ ಹ್ಯಾವ್ ವೆಹಿಕಲ್ಸ್ ಅಂತ ಕೇಳಿದ್ರೆ ಅದು ಕ್ವಶನ್ ಆಗಲ್ಲ. ಕೆಲವರು ದೇ ಹ್ಯಾವ್ ವೆಹಿಕಲ್ಸ್ ಅಂತ ಕತ್ತನ್ನ ಕ್ವಶನ್ ಮಾರ್ಕ್ ತರ ತಿರುಗಿಸ್ತಾರೆ, ಆದ್ರೂ ಅದು ಕ್ವಶನ್ ಆಗಲ್ಲ. ಡು ದೇ ಹ್ಯಾವ್ ವೆಹಿಕಲ್ಸ್? ಎಸ್, ದೇ ಹ್ಯಾವ್ ವೆಹಿಕಲ್ಸ್. ನೋ, ದೇ ಡೋಂಟ್ ಹ್ಯಾವ್ ವೆಹಿಕಲ್ಸ್. ಅವರಿಗೆ ವೆಹಿಕಲ್ಸ್ ಇಲ್ಲ. ಡು ರಘು ಅಂಡ್ ಪವನ್ ಹ್ಯಾವ್ ಎ ಬಿಲ್ಡಿಂಗ್. ರಘು ಅಂಡ್ ಪವನ್ ಹತ್ರ ಒಂದು ಬಿಲ್ಡಿಂಗ್ ಇದೆಯಾ? ಎ, ಒಂದು ಬಿಲ್ಡಿಂಗ್ ಇದೆಯಾ? ಎಸ್, ರಘು ಅಂಡ್ ಪವನ್ ಹ್ಯಾವ್ ಎ ಬಿಲ್ಡಿಂಗ್ ಅಥವಾ ದೇ ಹ್ಯಾವ್ ಎ ಬಿಲ್ಡಿಂಗ್. ಇಲ್ಲಿ ದೇ ಅಂದ್ರೆ ರಘು ಅಂಡ್ ಪವನ್ಗೆ ಸಂಬಂಧಪಡುತ್ತೆ. ನೋ, ದೇ ಡೋಂಟ್ ಹ್ಯಾವ್ ಅ ಬಿಲ್ಡಿಂಗ್. ಅವರ ಹತ್ರ ಬಿಲ್ಡಿಂಗು ಇಲ್ಲ. ಡು ದೇ ಹ್ಯಾವ್ ರಘುಸ್, ಸಾರಿ, ಡು ಯು ಹ್ಯಾವ್, ಯು ಬಂತು, ಹಂಗಾಗಿ ಮೊದಲಿಗೆ ಡು ಬರಬೇಕು. ಡು ಯು ಹ್ಯಾವ್ ರಘುಸ್ ಅಡ್ರೆಸ್? ಎಸ್, ಐ ಹ್ಯಾವ್ ಹಿಸ್ ಅಡ್ರೆಸ್. ಸಿ, ಈಗ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಡು ಯು ಹ್ಯಾವ್ ರಘುಸ್ ಅಡ್ರೆಸ್ ಅಂತ. ನೀವು ಆನ್ಸರ್ ಮಾಡ್ಬೇಕಾದ್ರೆ ಎಸ್ ಐ ಹ್ಯಾವ್, ನನ್ನ ಹತ್ರ ರಘು ಅಡ್ರೆಸ್ ಇದೆ. ಎಸ್, ಐ ಹ್ಯಾವ್ ರಘುಸ್ ಅಡ್ರೆಸ್ ಅಥವಾ ಐ ಹ್ಯಾವ್ ಹಿಸ್ ಅಡ್ರೆಸ್. ಇಲ್ಲಿ ಹಿಸ್ ಅಂದ್ರೆ ರಘು. ಐ ಹ್ಯಾವ್ ಹಿಸ್ ಅಡ್ರೆಸ್. ನೋ, ಐ ಡೋಂಟ್ ಹ್ಯಾವ್ ಹಿಸ್ ಅಡ್ರೆಸ್. ಐ ಡೋಂಟ್ ಹ್ಯಾವ್ ಹಿಸ್ ಅಡ್ರೆಸ್. ಡು ಯು ಹ್ಯಾವ್ ಎನಿಥಿಂಗ್ ಟು ಈಟ್? ನಿನ್ನ ಹತ್ರ ಏನಾದ್ರೂ ಇದೆಯಾ ತಿನ್ಲಿಕ್ಕೆ? ಡು ಯು ಹ್ಯಾವ್, ಯಾಕೆ ಡೂ ಬಂತು? ಯು ಇದೆ ಅಲ್ಲಿ. ಇಲ್ಲಿ ಯು ಇರೋದ್ರಿಂದ ಫಸ್ಟ್ಗೆ ಏನ್ ಬರಬೇಕು? ಡು. ಡು ಯು ಹ್ಯಾವ್ ಎನಿಥಿಂಗ್ ಟು ಈಟ್? ಎಸ್, ಐ ಹ್ಯಾವ್ ಸಮ್ ಫ್ರೂಟ್ಸ್ ಟು ಈಟ್. ಹೌದು, ನನ್ನ ಹತ್ರ ಸಮ್ ಫ್ರೂಟ್ಸ್ ಇದೆ, ಸಮ್ ಹಣ್ಣುಗಳಿದೆ ನನ್ನ ಹತ್ರ ತಿನ್ಲಿಕ್ಕೆ. ನೋ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಈಟ್. ಸೊ ನನ್ನ ಹತ್ರ ಏನು ಇಲ್ಲ. ಇಲ್ಲಿ ಹ್ಯಾವ್, ಡೋಂಟ್ ಹ್ಯಾವ್ ನಿಮಗೆ ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಇದನ್ನು ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಫಾರ್ಮುಲಾ 3ಗೆ ಡೈರೆಕ್ಟ್ ಆಗಿ ಬಂದಿದ್ರೆ ನೀವು ಫಾರ್ಮುಲಾ 1 ಮತ್ತೆ 2 ನ ಮುಗಿಸ್ಕೊಂಡು ಫಾರ್ಮುಲಾ 3ಗೆ ಬರಬೇಕು. ಆರ್ಡರ್ ಅನ್ನ ಮಿಸ್ ಮಾಡಬೇಡಿ. ಡು ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾವ್ ಐ ಟಿ ಕಂಪನೀಸ್. ಯಾಕೆ ಡೂ ಬಂತು? ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಎರಡು ಸಿಟೀಸ್, ಹಂಗಾಗಿ ಡೂ ಬರಬೇಕು. ಬ್ಯಾಂಗ್ಳೂರ್ ಮತ್ತೆ ಮೈಸೂರಲ್ಲಿ ಐ ಟಿ ಕಂಪನೀಸ್ ಇದೆಯಾ? ಎಸ್, ದೇ ಹ್ಯಾವ್ ಐ ಟಿ ಕಂಪನೀಸ್. ಅಥವಾ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾವ್ ಐ ಟಿ ಕಂಪನೀಸ್. ನೋ, ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಡೋಂಟ್ ಹ್ಯಾವ್ ಐ ಟಿ ಕಂಪನೀಸ್. ಸೊ ಯಾಕೆ ಡೋಂಟ್ ಹ್ಯಾವ್ ಬಂತು? ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಎರಡು ಸಿಟೀಸ್ ಆಯ್ತು, ಎನಿ ಪ್ಲೂರಲ್ ಆಯ್ತು, ಹಂಗಾಗಿ. ಡು ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾವ್ ಗುಡ್ ಡಾಕ್ಟರ್ಸ್. ಬ್ಯಾಂಗ್ಳೂರ್ ಮತ್ತೆ ಮೈಸೂರಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ದಾರಾ? ಎಸ್, ದೇ ಹ್ಯಾವ್. ಇಲ್ಲಿ ನೋಡಿ, ದೇ ಅಂದ್ರೆ ಬ್ಯಾಂಗ್ಳೂರ್ ಅಂಡ್ ಮೈಸೂರ್. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಅಂತಾನು ಹೇಳ್ಬೋದು, ದೇ ಅಂತಾನು ಹೇಳ್ಬೋದು. ದೇ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಅಂಡ್ ಮೈಸೂರಿಗೆ ಸಂಬಂಧಪಡುತ್ತೆ. ನೋ, ದೇ ಡೋಂಟ್ ಹ್ಯಾವ್ ಗುಡ್ ಡಾಕ್ಟರ್ಸ್. ಅವ್ರಿಗೆ ಒಳ್ಳೆ ಡಾಕ್ಟರ್ಸ್ ಇಲ್ಲ. ಸೊ ಈಗ ನಿಮ್ಗೆ ಓಕೆ, ಸೊ ಫಾರ್ಮುಲಾ 3 ಕ್ವಶನ್ ಮೇಕಿಂಗ್ ಅನ್ನ ನೋಡಿದ್ವಿ. ಸೊ ಯಾವ ಸಂದರ್ಭದಲ್ಲಿ ನಾವು ಡೂನ ಹಾಕಬೇಕು? ಐ, ಯು, ಎನಿ ಪ್ಲೂರಲ್. ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದ್ದಾಗ ಫಸ್ಟ್ಗೆ ಏನ್ ಬರುತ್ತೆ? ಡೂ ಬರುತ್ತೆ. ಡು ಯು ಹ್ಯಾವ್ ಗುಡ್ ಫ್ರೆಂಡ್ಸ್? ಡು ದೇ ಹ್ಯಾವ್ ಗುಡ್ ಟೀಚರ್ಸ್? ಡು ವಿ ಹ್ಯಾವ್ ಗುಡ್ ಪೊಲಿಟಿಷಿಯನ್ಸ್? ಸೊ ಈಗ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಡಸ್ ಅನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಥ್ಯಾಂಕ್ ಯು.